ಜೀವಿಸಲು ಜೀವವಾಕ್ಯ. ಯಾಕೋಬನು ಒಂಟಿಗನಾಗಿ ಹಿಂದೆ ನಿಂತಿರಲು ಯಾರೋ ಒಬ್ಬ ಪುರುಷನು ಬೆಳಗಾಗುವ ತನಕ ಅವನ ಸಂಗಡ ಹೋರಾಡಿದನು. ಆ ಪುರುಷನು ತಾನು ಗೆಲ್ಲದೆ ಇರುವುದನ್ನು ಕಂಡು ಯಾಕೋಬನ ತೊಡೆಯ ಕೀಲನ್ನು ಮುಟ್ಟಿದ್ದರಿಂದ ಯಾಕೋಬನು ಅವನ ಸಂಗಡ ಹೋರಾಡುತ್ತಿರುವಾಗಲೇ ಅವನ ತೊಡೆಯ ಕೀಲು ತಪ್ಪಿತು. ಇಲ್ಲಿ ದೇವದೂತನು ಮನುಷ್ಯನ ರೂಪದಲ್ಲಿ ಯಾಕೋಬನ ಮುಂದೆ ಕಾಣಿಸಿಕೊಂಡನು. ದೇವರ ಆಶೀರ್ವಾದವನ್ನು ಪಡೆಯಲು ಯಾಕೋಬನು ಅವನನ್ನು ಬಿಡದೆ ಹಿಡಿದುಕೊಳ್ಳುತ್ತಾನೆ. 1,85,000 ಸೈನಿಕರನ್ನು ಕ್ಷಣದಲ್ಲಿ ಸಂಹರಿಸಿದ ದೇವದೂತನಿಗೆ ಇವನೊಬ್ಬನನ್ನು ಸೋಲಿಸಲು ಸಾಧ್ಯವಾಗಲಿಲ್ಲವೇ? ಖಂಡಿತವಾಗಿಯೂ ಅವನು ಶರೀರವನ್ನು ಸುಲಭವಾಗಿ ಗೆಲ್ಲಬಹುದಾಗಿತ್ತು. ಆದರೆ ಯಾಕೋಬನ ಚಿತ್ತ ಮತ್ತು ಸ್ವಭಾವವನ್ನು ಸೋಲಿಸಲು ಅವನಿಗೆ ಕಷ್ಟವಾಯಿತು. ಯಾಕೋಬನು ದೃಢಚಿತ್ತದೊಂದಿಗೆ ದೇವದೂತನನ್ನು ಹಿಡಿದುಕೊಂಡನು ಮತ್ತು ಮೇಲುಗೈ ಸಾಧಿಸಿದನು. ಖಂಡಿತವಾಗಿಯೂ ಶಾರೀರಿಕ ಹೋರಾಟಕ್ಕಿಂತಲೂ ಹೆಚ್ಚಿನದು ಇಲ್ಲಿ ನಡೆದಿರುವಂತೆ ತೋರುತ್ತದೆ. ತನಗೆ ಕೃಪೆಯ ಅವಶ್ಯಕತೆ ಇದೆ ಎಂಬುದನ್ನು ಅರಿತುಕೊಂಡ ಯಾಕೋಬನು ಆಶೀರ್ವಾದವನ್ನು ಪಡೆಯುವ ತನಕ ಅವನೊಂದಿಗೆ ಹೋರಾಡಿ ಜಯವನ್ನು ಗಳಿಸುತ್ತಾನೆ.